ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಲಂಚ ಕೊಡಬೇಡಿ, ಲಂಚ ಕೊಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಸ್ಕೋಬೇಡಿ. ಆಮೇಲೆ ಎಲ್ಲ ಸರ್ಕಾರಿ ಅಧಿಕಾರಿಗಳು 10 ಗಂಟೆಗೆ ಹಾಜರಾಗಬೇಕು. ಹಾಜರಾದ ಮೇಲೆ ಅಟೆಂಡೆನ್ಸು ಮ್ಯಾನೇಜ್ಮೆಂಟು ನಾವು ಗಮನಿಸ್ತೀವಿ CS ಆಫೀಸಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಅಭಿನಂದನೆಗಳು. ಈ ವಿಚಾರ ಕಂಡು ತುಂಬ ಸಂತೋಷ ಆಗಿದೆ. ಇದ್ರ ಜೊತೆಗೆ ನಾವು ಆ್ಯಡ್ ಮಾಡುತ್ತಾ ಈ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ಸು ಏನಿದೆ, ಅಧಿಕಾರಿಗಳು, ಕ್ಲಾಸ್ ಸಿ ಅಧಿಕಾರಿಗಳು, ಆ ಪೋಸ್ಟಿಂಗ್ಸ್ ಮಾಡುವಾಗ ಸರ್ಕಾರ ದುಡ್ಡು ಪಡೆಯೋದನ್ನು ಬಿಟ್ಟು ಉಚಿತವಾಗಿ ಎಲ್ರಿಗೂ ಪೋಸ್ಟಿಂಗ್ಗಳು ಕೊಟ್ಟಿದ್ದೇ ಆದಲ್ಲಿ ತಾವು ಹೇಳ್ತಾ ಇರೋಂಥ ಕೆಲಸ ಜಾರಿಗೆ ಬರೋದರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಇವತ್ತು ಭ್ರಷ್ಟಾಚಾರ ಸ್ಟಾರ್ಟ್ ಆಗೋದೇ ಅವ್ರು ಹಾಕಿರೋ ಬಂಡವಾಳನ ರಿಕವರಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ. ನಾವು ಈ ಹಿಂದೆ ಎಲ್ಲ ಮಾತಾಡಿದ್ದೀವಿ, ಎಲ್ಲರೂ ಹೇಳಿದ್ದಾರೆ, ಕಷ್ಟಪಟ್ಟಿರೋ ದುಡ್ಡು ತಂದು ಪೋಸ್ಟಿಂಗ್ ಮಾಡಿಸ್ಕೊಂಡು ಆ ಪೋಸ್ಟಿಂಗ್ ದುಡ್ಡನ್ನು ಜೊತೆಗೆ ಬಡ್ಡಿ ಸಮೇತ ಎತ್ತೋದಕ್ಕೆ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದು ಹಿಂದೆ ನಡ್ಕೊಂಡು ಬಂದಿರೋಂಥ ಎಲ್ಲ ಸರ್ಕಾರಗಳಲ್ಲೂ ನಡ್ಕೊಂಡೇ ಬಂದಿದೆ. ಅದು ಸತ್ಯನೂ ಹೌದು, ಎಲ್ಲರೂ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇದೊಂದನ್ನು ತಡೆಗಟ್ಬಿಟ್ರೆ ಭ್ರಷ್ಟಾಚಾರ 50%ಗಿಂತಲೂ ಹೆಚ್ಚು ತಾನಾಗಿ ನಿಂತೋಗ್ಬಿಡುತ್ತೆ. ಜನರ ದುಡ್ಡು ಉಳಿಯುತ್ತೆ. ಜನರೂ ಸಹ ಭ್ರಷ್ಟಾಚಾರ ಮಾಡೋರಿಗೆ ಸಹಾಯ ಮಾಡೋದನ್ನು ಅಥವಾ ಸಹಕಾರ ಮಾಡೋದನ್ನು ತಪ್ಪಿಸ್ತಾರೆ. ನ್ಯಾಯಯುತವಾಗಿ ಅವ್ರ ಕೆಲಸಗಳನ್ನು ಮಾಡಿಸ್ಕೋತಾರೆ. ಅಧಿಕಾರಿಗಳು ಸಹ ಹೆಚ್ಚಿನ ಆಸೆ ಪಡದೆ ನ್ಯಾಯಯುತವಾಗಿ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಪ್ರಾಣನೂ ಸಹ ಕಳ್ಕೊಂಡಿದ್ದಾರೆ ಈ ದುಡ್ಡು ಹೋಗಿದೆ ಅಂತ. ಯಾಕೆ ಅಂತಂದರೆ ದುಡ್ಡು ಕೊಟ್ಟು ಪೋಸ್ಟಿಂಗ್ ತೊಗೊಂಡಿರ್ತಾರೆ, ಯಾವುದೋ ಕಾರಣಕ್ಕೆ ಸಸ್ಪೆಂಡ್ ಆಗ್ತಾರೆ, ದುಡ್ಡು ಹೋಗುತ್ತೆ, ಅವ್ರದ್ದು ಪೋಸ್ಟಿಂಗೂ ಹೋಗುತ್ತೆ. ಹಾಗಾಗಿ ಖಿನ್ನತೆಗೊಳಗಾಗಿ ಪ್ರಾಣ ಕಳ್ಕೊಂಡಿರೋಂಥ ಪ್ರಕರಣಗಳನ್ನು ನಾವು ಈ ಹಿಂದೆ ಸಾಕಷ್ಟು ನೋಡಿದ್ದೀವಿ. ಮಾನ್ಯ ಶಿವಕುಮಾರ್ ಸಾಹೇಬರು ಇದಕ್ಕೆ ಕಡಿವಾಣ ಹಾಕಿ ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ನಡೆಸಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅವರು ಅಂದ್ಕೊಂಡಿದ್ದೇ ಆದರೆ ಮತ್ತೊಮ್ಮೆ ಆರಿಸಿ ಬರೋದರಲ್ಲಿ ಸಂದೇಹ ಇರಲ್ಲ. ದಯವಿಟ್ಟು ತಾವು ಇದನ್ನು ಮಾಡಬೇಕು ಅಂತೇಳಿ ನಾವು ಆಶಿಸ್ತೀವಿ. ನಾನು ವೆಂಕಟಾಚಲಪತಿ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತ.